ಅವರೆಕಾಳು ರೊಟ್ಟಿ ಮಾಡಬೇಕು. ಟೊಮೆಟೊ ಗೊಜ್ಜು, ಅವರೆಕಾಳು ರೊಟ್ಟಿ, ಟೊಮೆಟೊ ಗೊಜ್ಜು. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಜಾಸ್ತಿ ಬೇಕು ಅವರೆಕಾಳು ರೊಟ್ಟಿಗೆ. ಇಷ್ಟಂತೂ ಬೇಕೇ ಬೇಕು ಕಾಯಿ. ಇಷ್ಟು ಅವರೆಕಾಳು ರೊಟ್ಟಿಗೆ ಬೇಕು. ಚಟ್ನಿ ಬೇಕು. ಗೊಜ್ಜು ಇಂಥ ಕೆಲಸ ಮಾಡಿದ್ದೀನಿ. ನೀರು ರೊಟ್ಟಿಗೆ ಹಾಕೋದು ಬಿಸಿನೀರು, ಅವರೆಕಾಳು, ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ ಎಲ್ಲ, ಕೊತ್ತಂಬರಿ ಸೊಪ್ಪು, ಕಾಳು, ಕಾಯಿ, ಜೀರಿಗೆ, ಉಪ್ಪು, ಅಕ್ಕಿ ಹಿಟ್ಟು, ಈರುಳ್ಳಿ, ಮೆಣಸಿನ್ಕಾಯಿ ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಸೇರೋರು ಸಣ್ಣಗೆ ಹೆಚ್ಚಿ ಹಾಕೋಬೋದು. ಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು. ಒಂದು ಹೋಳು ಕಾಯಿ ಅಂತೂ ಬೇಕು. 2 ಲೋಟಕ್ಕೆ 2 ಲೋಟ ಅಕ್ಕಿ ಹಿಟ್ಟಿಗೆ 1 ಹೋಳು ಕಾಯಿ ಬೇಕು. ಕಾಳು ಚೆನ್ನಾಗಿ ಸಣ್ಣದು ಆರಿಸ್ಬಿಟ್ಟು ಕಾಳು ಹಾಕಿದರೆ ಚೆನ್ನಾಗಿರುತ್ತೆ. ಸಣ್ಣದು ಸ್ವಲ್ಪ ತೀರಾ ಬಲ್ತಿಲ್ದಾರೆ ಇರೋದು. ಊಟ ಅಕ್ಕಿ ಬೇಯ್ತದೆ. ಈರುಳ್ಳಿ, ಇದಕ್ಕೆ ಈರುಳ್ಳಿ, ಸಾಸಿವೆ ಕಾಳು ಒಗ್ಗರಣೆ ಹಾಕ್ಬಿಟ್ಟು ಟೊಮೆಟೊ ಹಾಕ್ಬಿಟ್ಟು ಒಂಚೂರು ಕಾಯಿ, ಸಾಸಿವೆ, ಮೆಣಸಿನ್ಕಾಯಿ ತಿರುವಾಕ್ಬಿಟ್ರೆ ಸಾಕು. ಬೇಕಾದ್ರೆ ಹಂಗಾಗಿ ಮಾಡ್ಬೋದು. ಕಾಯಿ, ಸಾಸಿವೆ ಅಷ್ಟೇ ಚೆನ್ನಾಗಿ. ಒಂಚೂರು ಜೀರಿಗೆ ಬೇಕಾದ್ರೆ. ಜೀರಿಗೆ ಹಾಕಲ್ಲ, ಕಾಯಿ, ಸಾಸಿವೆ. ಒಂದೊಂದು ಸಲ ಒಂದೊಂದು ಥರ ಮಾಡೋದು, 28 ಥರ. ಅಕ್ಕಿ ಹಿಟ್ಟು ಬಿಸಿನೀರು ಹಾಕಿ ಕಲಿಸ್ಬೇಕು. ಇದು ಎಲ್ಲ ಅವರೆಕಾಳು, ಜೀರಿಗೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಬಿಸಿನೀರಿಟ್ಟು 1-2 ಲೋಟ ಬಿಸಿನೀರು ಇಟ್ಕೊಂಡು ಸ್ವಲ್ಪ ತೀರ ಗಟ್ಟಿಯಾಗಬೇಡ, ಸ್ವಲ್ಪ ಲೂಸಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನ ಕಲಿಸ್ಬೇಕು, ಬಿಸಿನೀರು ಹಾಕಿ ಕಲಿಸ್ಬೇಕು. ಅಕ್ಕಿ ರೊಟ್ಟಿ ಮಾಡಿಕೊಂಡು ಕಾವಲಿ ಮೇಲೆ, ಗಟ್ಟಿ ಕಾವಲಿ ಆದರೆ ಚೆನ್ನಾಗಿರುತ್ತೆ. ಕಬ್ಬಣದ ಕಾವಲಿ ಗಟ್ಟಿದ್ದು ದಪ್ಪ ಇರೋದು, ಸ್ವಲ್ಪ ಇರೋದು ಚೆನ್ನಾಗಿರುತ್ತೆ. ಮಾಡಿದರೆ ಎಲ್ಲ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಶೀಟ್ ಮೇಲಾರು ತಟ್ಬೋದು, ಬಟ್ಟೆ ಮೇಲಾರು, ಬಿಳಿ ಬಟ್ಟೆ ಇದ್ದರೆ ಅದ್ರ ಮೇಲಾರು ತಟ್ಬೋದು. ಕಡೆ ಗೊಜ್ಜು, ಟೊಮೆಟೊ ಗೊಜ್ಜು. ಇದಕ್ಕೇನು ಏನು ಹಾಕೋದು ಬೇಕಾಗಿಲ್ಲ. ಬರೀ ಒಂಚೂರು ಕಾಯಿ, ಸಾಸಿವೆ, ಮೆಣಸಿನ್ಕಾಯಿ, ಟೊಮೆಟೊ ಗೊಜ್ಜು ಆಯಿತು. ಈರುಳ್ಳಿ ಒಗ್ಗರಣೆ ಹಾಕಿರ್ತೀರಲ್ಲ, ಈರುಳ್ಳಿ, ಟೊಮೆಟೊ ಒಗ್ಗರಣೆ. ಟೊಮೆಟೊ ಸ್ವಲ್ಪ ಹಾಕೋದು ಅಷ್ಟೇ, ಹಾಕ್ಬೋದು. 5-6 ಕವಲಿ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟೆಲ್ಲ ಕಲಿಸಿದೆ. ಇದ್ರ ಮೇಲೆ ತಟ್ಟೋದು ಹಾಕ್ಬಿಟ್ಟು ಎಣ್ಣೆ ಸೋರಬೇಕು. ಹಾಳೆ ಒಬ್ಬಟ್ಟಿನ ಕವರಿನ ತಗೊಂಡು ತಟ್ಟೋದು. ಕೈಗಿಟ್ಟೆ ತುಪ್ಪ ಹಾಕೊಂಡು ತಿನ್ನೋದು.